ಇವರ ಶ್ರದ್ಧೆ ಭಕ್ತಿಯನ್ನು ಕಂಡು ತ್ರಿಮೂರ್ತಿಗಳು ನವಬ್ರಹ್ಮರಿಗೆ ಒಂದೊಂದು ಅಧಿಕಾರವನ್ನು ನೀಡುತ್ತಾರೆ. ಇದರಲ್ಲಿ ವಿಶೇಷವೆಂದರೆ ದಕ್ಷ ಬ್ರಹ್ಮನಿಗೆ ಪ್ರಜಾಪತಿ ಎಂದು ಕರೆದು ಪ್ರಸೂತಿ ಎಂಬ ಹೆಣ್ಣನ್ನು ಸೃಷ್ಟಿ ಮಾಡಿ ದಕ್ಷನಿಗೆ ಕೊಟ್ಟು ಮದುವೆ ಮಾಡಿ ಮನುಕುಲಕ್ಕೆ ನಾಂದಿ ಹಾಡುತ್ತಾರೆ. ಇದನ್ನು ಕಣ್ಣಾರೆ ಕಂಡ ಭೃಗುಮುನಿಗಳು ತ್ರಿಮೂರ್ತಿಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಲು ದಕ್ಷನಿಗೆ ದಕ್ಷಲೋಕವನ್ನು ಸೃಷ್ಟಿಸಿ ದಕ್ಷನಿಗೆ ರಾಜಗುರುವಾಗುತ್ತಾರೆ. ಮುಂದೇನಾಗುತ್ತದೆ ಎಂದು ನೀವೇ ನೋಡಿ. ಪ್ರಣಾಮ ಗುರುದೇವ. ದಕ್ಷನಿಗಾಗಿ ದಕ್ಷನಿಗೋಸ್ಕರ ದಕ್ಷಲೋಕವನ್ನೇ ಸೃಷ್ಟಿಸಿದೆ. ಚತುರ್ವೇದ ಚತುರ್ಶಾಸ್ತ್ರ ನಿಪುಣ ಮೃಗಮುನೇಶ್ವರ ಗುರುವೇ ನಿನಗೆ ನಮೋ ನಮಃ, ನಿನಗೆ ನಮೋ ನಮಃ. ಪ್ರಸೂತಿ, ದಕ್ಷನ ವರದಿಯಾದ ನಿನ್ನ ಕಣ್ಣಲ್ಲಿ ಕಣ್ಣೀರು ಏನಿದೆ ದಕ್ಷ? ನಿನಗೆ ತಿಳಿಯದೇ ದೇವ, ರಾಜಾದಿರಾಜ, ರಾಜಮಾರ್ತಾಂಡ ಎಂಬ ಬಿರುದುಗಳನ್ನು ನನಗೆ ನೀಡಿದವನೇ ನೀನು. ಆದರೆ ಏನು ಪ್ರಯೋಜನ? ನನ್ನ ಮಹಾರಾಣಿಯ ಮಹಾದಾಸೆಯನ್ನೇ ಈಡೇರಿಸಲಾಗುತ್ತಿಲ್ಲ. ಪ್ರಸೂತಿ, ಮಕ್ಕಳ ಭಾಗ್ಯವನ್ನು ಪಡೆಯಲು ಇನ್ನು ಸ್ವಲ್ಪ ದಿನ ಕಾಯಬೇಕಾಗುತ್ತದೆ. ಕಾದು ಕಾದು ಬೇಸರವಾಗಿದೆ ಗುರುದೇವ. ಕ್ಷಣ ಕ್ಷಣವೂ ನಾನು ಬಂಜೆ ಎಂಬುದು ನನ್ನನ್ನು ಕಾಡುತ್ತಿದೆ. ಅರಮನೆ ತುಂಬಾ ಬೆಳಕಿದ್ದರೂ ನನ್ನ ಒಡಲಲ್ಲಿ ಬೆಳಕಿಲ್ಲ. ಹೇಳು ಗುರುದೇವ, ನನ್ನಲ್ಲಿರುವ ಕೊರತೆಯಾದರೂ ಏನು? ಶೂರತ್ವದ ಕೊರತೆಯೇ, ವೀರತ್ವದ ಕೊರತೆಯೇ, ಅಥವಾ ಪುರುಷತ್ವದ ಕೊರತೆಯೇ? ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲೆ, ಸಪ್ತ ಸಾಗರವನ್ನು ಬಾಡಿಗೆ ಬಗ್ಗಿಸಬಲ್ಲೆ. ಹೀಗಿದ್ದರೂ ತಾಳ್ಮೆ ತೆಗೆದುಕೋ ದಕ್ಷ. ಇದು ಶಕ್ತಿಯಿಂದಾಗಲಿ ಯುಕ್ತಿಯಿಂದಾಗಲಿ ಮಾಡುವ ಕೆಲಸವಲ್ಲ. ಶಕ್ತಿ ಮತ್ತು ಯುಕ್ತಿಗಳ ನಡುವೆ ಆ ತ್ರಿಮೂರ್ತಿಗಳು ಕಾರ್ಯನಿರ್ವಹಿಸುತ್ತಾರೆ. ಸೃಷ್ಟಿ ಮಾಡುವುದು, ಅಧಿಕಾರ ಕೊಡುವುದು ಹಾಗೂ ನಾಶ ಮಾಡುವುದು ಆ ತ್ರಿಮೂರ್ತಿಗಳಿಗೆ ಬಿಟ್ಟ ವಿಚಾರ. ಕೊಡುವವರು ಅವರೇ, ಕಿತ್ತುಕೊಳ್ಳುವವರು ಅವರೇ. ಅದೆಂತ ಶಕ್ತಿ ಅವರಲ್ಲಿದೆ ಗುರುದೇವ? ಅಂತ ಶಕ್ತಿ ನಾನೂ ಪಡೆಯಬೇಕಾದ್ರೆ ಅದಾವ ಸಾಧನೆ ಮಾಡಬೇಕು ಗುರುದೇವ? ತಪಸ್ಸು, ಘೋರ ತಪಸ್ಸು, ಯಜ್ಞ ಯಾಗಾದಿಗಳಿಂದ ಮಾತ್ರ ಸಾಧ್ಯ. ಅದಂತ ಘೋರ ತಪಸ್ಸೇ ಆಗಲಿ, ಯಜ್ಞ ಯಾಗಾದಿಗಳೇ ಆಗಲಿ, ನಾನು ಖಂಡಿತ ಮಾಡಿಯೇ ತೀರುತ್ತೇನೆ. ನಿನ್ನ ಛಲವನ್ನು ಮೆಚ್ಚಿದೆ. ಮೊದಲು ನಿಮ್ಮ ತಪಸ್ಸನ್ನು ಅನುಷ್ಠಾನಗೊಳಿಸು. ಆ ಪರಮೇಶ್ವರನಲ್ಲಿ ಬೇಡಿಕೋ, ನನಗೆ 101 ಹೆಣ್ಣು ಮಕ್ಕಳನ್ನು ಕರುಣಿಸು ಎಂದು. ಮುಂದಿನದನ್ನು ನಮಗೆ ಬಿಡು. ತಮ್ಮ ಆಶೀರ್ವಾದವಿದ್ದ ಮೇಲೆ ಹಿಡಿದ ಕಾರ್ಯವನ್ನು ನಾನು ಸಾಧಿಸಿಯೇ ಸಾಧಿಸುತ್ತೇನೆ ಗುರುದೇವ. ವಿಜಯೇ ಭವ. ಪ್ರಣಾಮ. ವಿಜಯೇ ಭವ. ನಾಟ್ಯ ಕಲಾ ಚತುರನು ತಾಂಡವ ನೃತ್ಯದಿ ಜಗವ ತಲನಿಸಿದ ನಾಟ್ಯ ಕಲಾ ಚತುರನು ಶಿವನು. ನಾಟ್ಯ ಕಲಾ ಚತುರನು ಲಲಿತ ಕಲಾಮಯ ಕೈಲಾಸವಾಸಿ ಬೇಡಿಗವರ ಕೊಡುವ ದಯಾಳು ಶಿವನು. ನಾಟ್ಯ ಕಲಾ ಚತುರನು ಶಿವನು, ನಾಟ್ಯ ಕಲಾ ಚತುರನು. ಆದಿಶಕ್ತಿ ಜಗದೀಶ್ವರನಿಗೆ ನಮೋ ನಮಃ. ಮಂಗಳವಾಗಲಿ ನಾರದರೆ. ಏನೋ ಹೊಸ ವಿಷಯ ಹೊತ್ತು ತಂದಂತಿದೆ. ಆ ಶಿವನಿಗೆ ತಿಳಿಯದ ವಿಷಯ ಅದಾವುದಿದೆ ತಾಯಿ? ಆ ದಕ್ಷ ಬ್ರಹ್ಮ ಘೋರವಾದ ತಪಸ್ಸುಗೈಯುತ್ತಿರುವನು.
ಒಳ್ಳೇದಾಯ್ತು ಬಿಡಿ. ತಪಸ್ಸು ಮಾಡುವುದರಿಂದ ಆತ್ಮಶಕ್ತಿ ಹಾಗೂ ಹೊಸ ಚಿಂತನೆಯಿಂದ ಲೋಕೋದ್ಧಾರವಾಗುವುದು. ಆದರೆ ದಕ್ಷ ಹೆಣ್ಣು ಮಕ್ಕಳನ್ನು ಪಡೆಯುವಗೋಸ್ಕರ ತಪಸ್ಸು ಮಾಡುತ್ತಿದ್ದಾರೆ. ಒಳ್ಳೆಯ ವರವನ್ನೇ ಕೇಳುತ್ತಿದ್ದಾರೆ. ಅದು ದಕ್ಷ ದೇವರ ದೊಡ್ಡ ಗುಣ ನಾರದರೆ. ಒಳ್ಳೆಯವರೇನೋ ಸರಿ ತಾಯಿ, ಆದರೆ ಅದರಲ್ಲಿ ಒಂದು ಒಳಬರವಿದೆ. ಹೆಣ್ಣು ಮಕ್ಕಳನ್ನು ದೇವರಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ವಿಚಾರ. ನಾರಾಯಣ ನಾರಾಯಣ. ಹೆಣ್ಣು ಮಕ್ಕಳಿಂದ ಮೇಲೆ ಮದುವೆ ಮಾಡಲೇಬೇಕಲ್ಲವೇ ನಾರದರೆ? ಆದರೆ 101 ವರಗಳಲ್ಲಿ ನಿಮ್ಮ ಪರಶಿವನು ಒಬ್ಬನು ನಿಮಗೆ ಗೊತ್ತಾ? ನಾರದರೆ, ನನಗೆ ಕೋಪ ಬರುವುದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗಿ. ದುಡುಕಬೇಡ ಆದಿಶಕ್ತಿ, ನಾರದರು ಹೇಳುತ್ತಿರುವುದು ಸರಿಯಾಗಿದೆ. ದಕ್ಷ ಬ್ರಹ್ಮ ತಪಸ್ಸು ಮಾಡುತ್ತಿರುವುದು ಹೆಣ್ಣು ಮಕ್ಕಳನ್ನು ಪಡೆಯುವುದಕ್ಕೆ. ಅದರಲ್ಲಿ ನೀನು ಒಬ್ಬಳು ಎಂದು ಮರೆಯಬೇಡ. ಆದಿಶಕ್ತಿಯಾದ ನಿಮಗೆ ಇದೆಲ್ಲ ತಿಳಿದಿದ್ದ ತಾಯಿ. ಇದೆಲ್ಲ ನಡೆಯುವುದು ಲೋಕ ಕಲ್ಯಾಣಕ್ಕಾಗಿ. ನಾರಾಯಣ 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 ದೇವ, ನೀವಿಲ್ಲದ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ಲದ ಶೃಂಗಾರವಿಲ್ಲ, ಶೃಂಗಾರವಿಲ್ಲದ ಜಗತ್ತೇ ಶೂನ್ಯ. ನಿಮ್ಮ ಇಚ್ಛೆಯೇ ನನ್ನ ಇಚ್ಛೆ. ಆದರೆ ಅಷ್ಟು ಕಾಲ ನಿಮ್ಮನ್ನಗಲಿ ಇರಬೇಕಲ್ಲವೇ? ಅದೇ ನನ್ನ ಚಿಂತೆ. ಈಗ ಚಿಂತಿಸಬೇಡ ದೇವಿ, ಆದಿಶಕ್ತಿಯೇ ನೀನಾಗಿರುವಾಗ ಚಿಂತೆ ಏಕೆ? ನೀನು ಈಗಲೇ ಹೋಗಿ ದಕ್ಷನ ಪತ್ನಿಯ ಗರ್ಭವನ್ನು ಸೇರು. ಮುಂದಿನದು ಕಾಲಚಿತ್ತ. ನಿಮ್ಮ ಅಪ್ಪಣೆಯಂತೆ ಆಗಲಿ ದೇವ. ಓಂ ನಮಃ ಶಿವಾಯ. ದಕ್ಷ, ಕಣ್ತೆರೆದು ನೋಡು ದಕ್ಷ. ನಿನ್ನ ಭಕ್ತಿಗೆ ಮೆಚ್ಚಿ ಬೆರಗಾಗಿ ಬಂದೆ. ತಂದೆ ಶಿವನೇ ಕರುಣಾಕರ, ಬಂದೆಯ. ನಿನ್ನ ದರ್ಶನಕ್ಕಾಗಿ ನಾನು ಕಾದು ಕಾದು ಹಣ್ಣಾದೆನು. ಇಂದು ನಿನ್ನ ದರ್ಶನ ಪಡೆದು ನಾನು ಧನ್ಯನಾದೆನು ತಂದೆ. ಹೇಳು ದಕ್ಷ, ನನ್ನಿಂದ ಏನಾಗಬೇಕು? ತ್ರಿಲೋಕವಡೆಯನಾದ ನಿನಗೆ ತಿಳಿಯದ ವಿಷಯ ಯಾವುದು ತಂದೆ? ನಾನು 101 ಹೆಣ್ಣು ಮಕ್ಕಳನ್ನು ಪಡೆಯುವಗೋಸ್ಕರ ತಪಸ್ಸು ಮಾಡುತ್ತಿದ್ದೆ. ನನಗೆ 101 ಹೆಣ್ಣು ಮಕ್ಕಳ ಭಾಗ್ಯವನ್ನು ಕೊಟ್ಟು ಕರುಣಿಸು ದೇವ. ಗಂಡು ಮಕ್ಕಳ ಭಾಗ್ಯ ಕೇಳದೆ ಹೆಣ್ಣು ಮಕ್ಕಳ ಭಾಗ್ಯ ಕೇಳುತ್ತಿರುವ ಕಾರಣವಾದರೂ ಏನು? ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯ ಅತಿ ಶ್ರೇಷ್ಠ. ಹೆಣ್ಣು ಮಕ್ಕಳ ಮದುವೆ ಮಾಡಿಕೊಟ್ಟರೆ ಕೋಟಿ ಕೋಟಿ ಪುಣ್ಯ ಸಿಗುವುದು. ಹೆಣ್ಣು ಮಕ್ಕಳಿಂದಲೇ ತಾನೇ ದೇವ ನಮಗೆ ಮೋಕ್ಷ ಸಿಗುವುದು. ಹೆಣ್ಣು ಸೃಷ್ಟಿಯ ಕಣ್ಣು, ಗಂಡು ಬರೀ ಕೀರ್ತಿಗೆ ಮಾತ್ರ. ಹೀಗಾಗಿ ನನಗೆ 101 ಹೆಣ್ಣು ಮಕ್ಕಳ ಭಾಗ್ಯವನ್ನು ಕೊಟ್ಟು ಕರುಣಿಸು ದೇವ. ತಥಾಸ್ತು. ಧನ್ಯನಾದ ಕಾಲಚಕ್ರ ಹೊರಳಿದಂತೆ ದಕ್ಷ ಮತ್ತು ಪ್ರಸೂತಿಯ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ಪ್ರಣಾಮ ತಾಯಿ. ಪ್ರಣಾಮಗಳು ನಾರದರೆ. ನಾರದರು ಏನು ಹೇಳುತ್ತಿದ್ದಾರೆ? ಬೆಳೆದು ನಿಂತಿರುವ ನಮ್ಮ ಹೆಣ್ಣು ಮಕ್ಕಳ ಮದುವೆ ಬಗ್ಗೆ ಮಾತನಾಡುತ್ತಿದ್ದಾರೆ ದೇವಿ. ನಾರದರೆ, ತ್ರಿಲೋಕ ಸಂಚಾರಿಗಳಾದ ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ಸರಿಯಾದ ವರವನ್ನು ಹುಡುಕಿ ತನ್ನಿ. ದಕ್ಷ, ನಾರದರಿಗೆ ಆ ಕಷ್ಟ ಬೇಡ. ಆ 101 ಹೆಣ್ಣು ಮಕ್ಕಳನ್ನ ಮದುವೆ ಮಾಡುವುದು ಹೇಗೆ ಅಂತ ನಾನು ನಿನಗೆ ಹೇಳುತ್ತೇನೆ. ಆ ದೇವರುಗಳನ್ನೇ ಕೇಳಿಕೊಂಡು ಮದುವೆ ಮಾಡಿಕೊ ಅಂತ. ದಕ್ಷನಾದ ನಾನು ನನ್ನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಆ ದೇವರುಗಳಲ್ಲಿ ಕೇಳಿಕೊಳ್ಳುವುದೇ ಅಸಾಧ್ಯವಾದ ಮಾತು ಗುರುದೇವ. ಹೇಳಿಕೊಂಡರೆ ತಪ್ಪೇನಿದೆ ಸ್ವಾಮಿ? ನಮ್ಮ ಅಧಿಕಾರವನ್ನು ಹಿಡಿಯಲು, ನಾವು ನಮ್ಮ ಕಾರ್ಯವನ್ನು ಸಾಧಿಸಲು ಅವರಿಗೆ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಲೇಬೇಕು. ನಿಮ್ಮ ಇಚ್ಛೆಯಂತೆ ಆಗಲಿ ಗುರುದೇವ. ಕೂಡಲೇ ನಾನು ಮತ್ತು ಜಾಲಬ್ರಹ್ಮ ದೇವಲೋಕಕ್ಕೆ ತೆರಳಿ ನಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ದೇವಾನುದೇವತೆಗಳನ್ನೆಲ್ಲ ಆಹ್ವಾನಿಸುತ್ತೇವೆ. ನನ್ನ ಗೆಲುವಿನ ರೂವಾರಿ ನೀವಾಗಿರುವಾಗ ನಾನೇಕೆ ಹೆದರಲಿದ್ದೇವ? ನಿಮ್ಮ ಇಚ್ಛೆ, ನಿಮ್ಮ ಆಜ್ಞೆಯನ್ನು ನಾವು ಚಾಚು ತಪ್ಪದೆ ಪಾಲಿಸುತ್ತೇವೆ. ನಿನ್ನ ಶ್ರೇಯಸ್ಸೇ ನನ್ನ ಶ್ರೇಯಸ್ಸು.
ದಧೀಚಿ ಮಹಾರಾಜಗಳಿಗೆ ನಮಸ್ಕರಿಸುತ್ತೇನೆ ದೇವ. ಮಂಗಳವಾಗಲಿ ಜಾಲ ಬ್ರಹ್ಮ. ಗುರುದೇವ, ನನ್ನ ಹೆಣ್ಣು ಮಕ್ಕಳ ಮದುವೆಗೆ ಆಮಂತ್ರಿಸಲು ಬಂದಿದ್ದೇನೆ ಗುರುದೇವ. ತುಂಬಾ ಸಂತೋಷ. ಆ ದೇವಾನುದೇವತೆಗಳ ಕೈ ಹಿಡಿದಿರುವ ನಿಮ್ಮ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಅದು ನಮ್ಮ ಹೆಣ್ಣು ಮಕ್ಕಳೇ ಸಂದವ ಭಾಗ್ಯವಲ್ಲ, ಆ ದೇವಾನುದೇವತೆಗಳು ನಮ್ಮ ಹೆಣ್ಣು ಮಕ್ಕಳ ಕೈ ಹಿಡಿದ ಭಾಗ್ಯವನ್ನು ಕೇಳಿದ್ದೇವೆ ದೇವ. ಹಾಗೆನ್ನಬಾರದು ಜಾಲ ಬ್ರಹ್ಮ. ಆ ಶಿವನಿಗಿಂತ ಪೂಜ್ಯರಿಲ್ಲ. ಆ ಶಿವನಿಗೆ ಮಗಳನ್ನು ಕೈ ಹಿಡಿಯುತ್ತಿರುವಾಗ ಹೀಗೆ ಮಾತನಾಡುವುದು ಸರಿಯಲ್ಲ. 3 ಹೊತ್ತು ಶಿವ ಶಿವ ಎಂದು ಪಡಿಸಲು ನಿಮಗೇನು ಗೊತ್ತು ಲೋಕದ ಸಮಾಚಾರ? ಅವನು ನಿಮಗೆ ಶಿವ, ನನಗೆ ಅಳಿಯ. ಮದುವೆ ಮನೆಗೆ ಹೋಗಿ ಕಲ್ಯಾಣ ಮಂಟಪದಲ್ಲಿ ನಿಮಗೆ ತಿಳಿಯುತ್ತದೆ ಆ ನಿಮ್ಮ ಶಿವ ಹೆಚ್ಚು ಅಥವಾ ನಮ್ಮ ಅಣ್ಣ ಹೆಚ್ಚು ಎಂದು. ನಾನು ಇನ್ನು ಹೊರಡುತ್ತೇನೆ, ನನಗೆ ಬಹಳ ಕೆಲಸವಿದೆ. ನಾನು ನನ್ನದು ನನ್ನಿಂದ ಎಂಬ ಅಹಂಕಾರದಲ್ಲಿ ಮೆರೆಯುತ್ತಿದ್ದಾರೆ. ಇವರನ್ನು ಸಿದ್ದಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಮಹಾದೇವನೇ ಕಾಪಾಡಬೇಕು. ಮಾಡಿಲ್ಲ, ಮುಂದೆಯೂ ಮಾಡುವುದಿಲ್ಲ. ದಕ್ಷನು ಮೃಗಮುನಿಯ ದರ್ಪದ ಮಾತು, ದೇವನಿಂದನೆಯ ಮಾತುಗಳನ್ನು ತಡೆದು ತಮ್ಮ ಎಲ್ಲ ಹೆಣ್ಣು ಮಕ್ಕಳ ಮದುವೆಯನ್ನು ಸಂತೋಷದಿಂದ ಆಚರಿಸುವಂತೆ ಬೇಡಿಕೊಂಡಾಗ ಎಲ್ಲವೂ ಸರಾಗವಾಗಿ ನಡೆಯಿತು. ನಾರಾಯಣ ನಾರಾಯಣ ನಾರಾಯಣ. ಮತ್ತೆ ಸತಿಯಾಗಿ ಪಡೆದವರು ನೀವು. ನಿಮ್ಮ ಮಾಯಾಜಾಲವನ್ನು ಬಲ್ಲವರು ಯಾರು ದೇವ? ಬಲ್ಲವರೇ ಬಲ್ಲರು. ನನ್ನ ಕಾಯಕದಲ್ಲಿ ನಿನ್ನ ಸಹಾಯ ಬೇಕಾಗಿದೆ ದೇವಿ. ಅದಕ್ಕಾಗಿ ನಿನ್ನನ್ನು ಸತಿಯಾಗಿ ಪಡೆದೆ. ಲೋಕ ಕಲ್ಯಾಣಕ್ಕಾಗಿ ನೀನು ಪದೇ ಪದೇ ಈಗ ಜನ್ಮ ಎತ್ತಲೇಬೇಕು. ಈಗ ಸತಿಯಾಗಿ, ಮುಂದೆ ಪಾರ್ವತಿಯಾಗಿ, ಗಿರಿಜೆಯಾಗಿ, ಅನ್ನಪೂರ್ಣೆಯಾಗಿ ಇದು ನಿನ್ನಿಂದ ಮಾತ್ರ ಸಾಧ್ಯ. ನಾನು ಒಂದು ಹೆಣ್ಣು ಎಂಬುದನ್ನು ಮರೆತು ಬಿಟ್ಟೆಯಾ ಸ್ವಾಮಿ? ಹೆಣ್ಣಿಗೆ ಅಗಾಧವಾದ ಶಕ್ತಿ ಇದೆ. ನಿಮ್ಮೊಡನೆ ಚರ್ಚಿಸುವಷ್ಟು ಶಕ್ತಿ ನನಗಿಲ್ಲ ದೇವ. ನಿಮ್ಮ ಎಲ್ಲಾ ಕಾರ್ಯದಲ್ಲೂ ನಾನು ಸಹಭಾಗಿಯಾಗಿರುತ್ತೇನೆ. ಅದು ನನಗೆ ಗೊತ್ತು ಸತಿ. ಸ್ವಲ್ಪ ಸಮಯ ಲೋಕವನ್ನು ಕುರಿತು ಧ್ಯಾನ ಮಾಡು, ಎಲ್ಲವೂ ನಿನಗೆ ಅರ್ಥವಾಗುತ್ತದೆ. ನಿಮ್ಮ ಅಪ್ಪಣೆಯಂತೆ ಆಗಲಿ ಸ್ವಾಮಿ. ಅವನದೊಂದಿಗೆ ಹೋಗಿ ಉಪಾಯದಿಂದ ಅವರ ಅಂಗಾಲಿನ ನೇತ್ರವನ್ನು ಕಿತ್ತು ಹಾಕುತ್ತಾರೆ. ಇದರಿಂದ ಭೃಗುಮುನಿಗಳ ಅರ್ಧಶಕ್ತಿ ನಾಶವಾಗುತ್ತದೆ. ಭೃಗುಮುನಿಗಳ ಕೋಪ ಉಗ್ರವಾಗುತ್ತದೆ. ಆ ನಂತರ ದಕ್ಷ, ಜಾಲಬ್ರಹ್ಮ ಮತ್ತು ಭೃಗುಮುನಿಗಳು ಸತ್ರಯಜ್ಞಕ್ಕೆ ಹೋಗಿ ಅಲ್ಲಿ ತಮ್ಮನ್ನು ಪರಶಿವನ ಗೌರವಿಸಲಿಲ್ಲ ಎಂದು ಸೇಡಿನ ಜ್ವಾಲೆಯಿಂದ ಪರಶಿವನನ್ನು ಅವಮಾನಿಸುತ್ತಾರೆ ಮತ್ತು ಸತ್ರಯಜ್ಞಕ್ಕೆ ಅಡಚಣೆ ಉಂಟು ಮಾಡುತ್ತಾರೆ.
ನಾರದರು ಸತ್ರಯಜ್ಞ ನಿಲ್ಲಿಸುವುದರಿಂದ ಏನು ಲಾಭವಿಲ್ಲ, ಅದರ ಬದಲಾಗಿ ದಕ್ಷ ಯಜ್ಞವನ್ನು ಮಾಡೋಣ ಎಂದು ಸಲಹೆ ಕೊಡುತ್ತಾರೆ. ತಮಗೂ ಸತ್ರಯಜ್ಞಕ್ಕೆ ಆಹ್ವಾನವಿಲ್ಲವೆಂದು ಹೇಳಿ ದಕ್ಷರ ಜೊತೆ ಕೈ ಜೋಡಿಸುತ್ತಾರೆ. ನಾರದರ ಈ ಸಲಹೆಗೆ ಒಪ್ಪಿ ಭೃಗುಮುನಿಯು ಸತ್ರಯಜ್ಞವನ್ನು ಧಿಕ್ಕರಿಸಿ ಪ್ರತ್ಯುತ್ತರವಾಗಿ ದಕ್ಷ ಯಜ್ಞವನ್ನು ಮಾಡುವ ಸಂಕಲ್ಪ ಮಾಡುತ್ತಾರೆ. ಭೃಗುಮುನಿಗಳು ದಕ್ಷ ಮತ್ತು ಜಾಲಬ್ರಹ್ಮನೊಡನೆ ಸತ್ರಯಾಗವನ್ನು ಧಿಕ್ಕರಿಸಿ ಹೋಗುತ್ತಾರೆ. ಮುಂದೇನಾಗುತ್ತದೆ ಎಂದು ನೀವೇ ನೋಡಿ. ದಕ್ಷ ದಕ್ಷ ದೇವ ದಕ್ಷ ರಾಜ ಎಂದರೆ ಸಪ್ತ ಲೋಕವೇ ಹೆದರಿ ಗಡ 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 ನಡುಗುವುದು. ದೇವಾನು ದೇವತೆಗಳೆಲ್ಲ ನನ್ನ ಎದುರು ಬಂದು ತಲೆ ತಗ್ಗಿಸುವರು. ಹೀಗಿರುವಾಗ ನನ್ನ ಮಗಳ ಸತಿಯ ಕೈ ಹಿಡಿದಿರುವ ಆ ಪರಶಿವನು ಮಾವನೆಂದು ಲೆಕ್ಕಿಸದೆ ನನ್ನ ಮೇಲೆಯೇ ವೈರತ್ವ ಸಾಧಿಸುತ್ತಿದ್ದಾನಲ್ಲ ಜಾಲಬ್ರಹ್ಮ. ಹೆಜ್ಜೆ ಹೆಜ್ಜೆಗೂ ಅವಮಾನ, ಮಾತು ಮಾತಿಗೂ ಹೆದರೇಟು. ಈ ಸಂಕಟವನ್ನು ನೀನು ಎಷ್ಟು ದಿವಸ ಸಹಿಸಿಕೊಳ್ಳೋಣ? ಜಾಲಬ್ರಹ್ಮ, ಇನ್ನೂ ಸ್ವಲ್ಪ ದಿನ ಮಾತ್ರ, ಈ ಯಜ್ಞ ಮುಗಿಯುವವರೆಗೆ ಮಾತ್ರ. ದಕ್ಷಯಜ್ಞ ಆಗಂತಾರೆ ಕಾಣುತ್ತಾರೆ. ಇದು ಎಲ್ಲ ಯಜ್ಞಗಳಿಗೂ ಮೇಲಾದದ್ದು. ನೀನೇ ಸರ್ವೇಶ್ವರ, ನೀನೇ ಪರಮೇಶ್ವರ ಎಂದು ಎಲ್ಲ ದೇವತೆಗಳು ಬೇಡಿಕೊಳ್ಳುವರು. ಇನ್ನು ಮುಂದೆ ದಕ್ಷನು ಸರ್ವೇಶ್ವರನಾಗಿ ಬಾಳುತ್ತಾನೆ. ಇನ್ನು ಮೇಲೆ ಈ ದಕ್ಷನ ಕೈಯಲ್ಲೇ ಎಲ್ಲೋ ಇರುವುದು. ಹಾಗಾದರೆ ದಕ್ಷ ಯಜ್ಞಕ್ಕೆ ದೇವಾನ ದೇವತೆಗಳನ್ನು ಆಮಂತ್ರಿಸೋಣ, ಬ್ರಹ್ಮ ಮತ್ತು ವಿಷ್ಣುವನ್ನು ಸಹ. ಆದರೆ ಆ ಸತಿ ಮತ್ತು ಪರಮೇಶ್ವರನ್ನು ಆಮಂತ್ರಣ ಕೊಡೋದು. ಹೌದು, ಸತಿಯನ್ನು ಕರೆದರೆ ಆ ಪರಮೇಶ್ವರನನ್ನು ಕರೆಯಬೇಕಾಗುತ್ತದೆ. ಈ ವಿಷಯ ಅವರಿಗೆ ತಿಳಿಯಬಾರದು. ನಾರಾಯಣ ನಾರಾಯಣ. ನಾರದರೆ ಭೃಗುಮುನಿಯ ವೇದ ಮಂತ್ರ ಶಕ್ತಿಗಳಿಂದ ದಕ್ಷ ಯಜ್ಞವು ಭವ್ಯ ರೂಪ ತರಿ ಅಗಾಧವಾದ ಶಕ್ತಿ ತುಂಬಿ ನಮ್ಮ ಅಣ್ಣನ ಎದುರು ನಿಂತು ಮಾತನಾಡುವ ಯೋಗ್ಯತೆ ಯಾರಿಗೂ ಇರುವುದಿಲ್ಲ. ಸರಿಯಾಗಿ ಹೇಳಿದೆ ಜಾಲಬ್ರಹ್ಮ. ನಮ್ಮ ಶಕ್ತಿಯ ಪರಾಕ್ರಮ ಅವರಿಗೂ ತಿಳಿಯಲಿ. ನಿಮ್ಮ ಪರಾಕ್ರಮ ಏನು ಲೋಕಕ್ಕೂ ತಿಳಿಯಬೇಕು. ನಾರಾಯಣ 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 ನಾರಾಯಣ. ಚೆನ್ನಾಗಿ ಹೇಳಿದ್ರು ನಾರದರೆ. ಮಗಳೇ, ವಸುಂಧರ ಕಳೆದುಕೊಂಡು ದಕ್ಷ ಯಜ್ಞದ ಪಾಲ್ಗೊಂಡು ತಂದೆಯವರ ಯಶಸ್ಸಿಗೆ ಕಾರಣವಾಗಬೇಕು. ಮಗಳೇ, ಚಿಕ್ಕಪ್ಪ, ಭಾವನಾದ ಪರಶಿವ ಮತ್ತು ಅಕ್ಕ ಸತಿಯನ್ನು ದಕ್ಷ ಯಜ್ಞಕ್ಕೆ ಆಹ್ವಾನಿಸುತ್ತಿಲ್ಲ ಎಂದು ತಿಳಿದು ಮನಸ್ಸಿಗೆ ಬಹಳ ಬೇಸರವಾಗಿದೆ. ಆ ಮಕ್ಕಳು ಸಂತಸದಿಂದ ದಕ್ಷ ಯಜ್ಞದಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಅವರಿಬ್ಬರನ್ನು ಕರೆದಿರುವುದು ತಪ್ಪಲ್ಲವೇ? ನಮಗೂ ಬೇಸರವಿದೆ. ಆದರೆ ಅನಿವಾರ್ಯ ಕಾರಣಗಳಿಂದ ಅವರನ್ನು ಆಮಂತ್ರಿಸಲಾಗುತ್ತಿಲ್ಲ. ಮಗಳೇ, ಅಂತ ಅನಿವಾರ್ಯ ಕಾರಣವಾದರೂ ಏನು ಮಾವ? ಒಂದೇ ಎರಡೇ. ಈಗ ನೀವು ಸತ್ವಯಾಗ ಮಾಡುತ್ತಿರುವಾಗ ಆ ಶಿವನು ನೆಪ ಮಾತ್ರಕ್ಕೂ ಕೂಡ ನಮ್ಮನ್ನು ಮಾತನಾಡಿಸಲಿಲ್ಲ. ಈಗ ಹೇಳ್ತಾ ಹೋದ್ರೆ ಬಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ನಾನು ಇನ್ನು ಹೊರಡುತ್ತೇನೆ, ನನಗೆ ಬಹಳ ಕೆಲಸವಿದೆ. ಶುಭಮತಿ. ಶಿವ ಶಿವ ಯಜ್ಞವನ್ನು, ವಿಷ್ಣು ವಿಷ್ಣು ಯಜ್ಞವನ್ನು, ಬ್ರಹ್ಮ ಬ್ರಹ್ಮ ಯಜ್ಞವನ್ನು ಮಾಡಿಕೊಂಡಿರುವುದಿಲ್ಲ. ಹೀಗಿರುವಾಗ ಮಾವನವರು ದಕ್ಷ ಯಜ್ಞ ಮಾಡಿಕೊಳ್ಳುವುದು ಸರಿಯೇ? ಏ ಚಂದ್ರಮ್ಮ, ನಾನು ಇಲ್ಲಿ ಸರಿ ತಪ್ಪನ್ನು ವಿಚಾರಿಸಲು ಬಂದಿಲ್ಲ. ಯಾವುದು ಸೂಕ್ತ ಯಾವುದು ಸೂಕ್ತವಿಲ್ಲವೆಂದು ನಾನು ಚೆನ್ನಾಗಿ ಬಲ್ಲೆ. ಹೋಗು, ನನ್ನ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ದಕ್ಷ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು. ನೀನು ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಪಡಬಾರದ ಕಷ್ಟಪಟ್ಟು ಬಳಲಿ ಬೆಂಡಾಗಿರುವೆ. ಈಗ ನಡೆಯುವ ಎಲ್ಲಾ ಅನಾಹುತಗಳಿಗೆ ಒಂದು ತರ ನಾನೇ ಕಾರಣವಾಗಿರುವೆ. ಇನ್ನು ಈ ಸಮಾರಂಭಕ್ಕೆ ಬರದೆ ಹೋದರೆ ಆಗುವ ಅನಾಹುತದ ಬಗ್ಗೆ ಅರಿವಿದೆ. ಅದಕ್ಕಾದರೂ ಹೆದರಿ ಬರಬೇಕಲ್ಲವೇ? ನಮ್ಮನ್ನು ಕಂಡರೆ ಇಷ್ಟಾದರೂ ಭಯ ಇದೆಯಲ್ಲ. ಮಗಳೇ, ನಾನು ಇನ್ನು ಹೊರಡುವೆ. ನನಗೆ ಅರ್ಥವಾಗುತ್ತದೆ ಸ್ವಾಮಿ. ಭೃಗುದೇವರ ಗರ್ವದಿಂದ ತಂದೆಯವರು ಹೀಗೆ ಆಡುತ್ತಿದ್ದಾರಷ್ಟೇ. ನೀವು ಚಿಂತಿಸಬೇಡಿ ಸ್ವಾಮಿ. ಪರಮಾತ್ಮನ ಆಟವೋ ಆ ದಕ್ಷ ಬ್ರಹ್ಮನ ಪರಾಕ್ರಮವೋ ಒಂದೂ ತಿಳಿಯುತ್ತಿಲ್ಲ. ಎಲ್ಲವೂ ಕಾಲವೇ ನಿರ್ಣಯಿಸುತ್ತದೆ.
ಮತ್ತು ವಾಯುವಿಗೆ ಈ ದಕ್ಷ ಯಜ್ಞದ ಕಾರ್ಯವನ್ನು ಕೊಟ್ಟಿರುತ್ತೇನೆ. ನೀವು ಸಹ ನಮ್ಮವರೆಂದು ಮರೆಯಬೇಡಿ. ಅವರು ಅಧಿಕಾರಿ ಬಂದಾಗ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಈ ನಾರದನ ಮೇಲೆ ನಂಬಿಕೆ ಇಲ್ಲವೇ ನಿಮಗೆ? ಖಂಡಿತವಾಗಿಯೂ ಇಲ್ಲ. ನೀವು ಎಷ್ಟಾದರೂ ಸಮಯ ಸಾಧಕರು, ಯಾವಾಗ ಬೇಕಾದರೂ ಪಕ್ಷಾಂತರ ಮಾಡುವ ವ್ಯಕ್ತಿಯವರು. ಎಲ್ಲೋ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡುವುದಿಲ್ಲ ಮೃಗದೇವ. ಅದು ನನಗೂ ಗೊತ್ತು. ಇಲ್ಲಿ ನಿಮ್ಮ ಆಟ ನಡೆಯುವುದಿಲ್ಲ. ಅಂದಾಗೆ ಮೃಗದೇವ, ನಿನ್ನೆ ಒಂದು ವಿಚಾರವನ್ನು ಹೇಳುವುದನ್ನು ಮರೆತೇ ಬಿಟ್ಟಿದ್ದೇನೆ. ಆ ದಡಿಚಿ ಮಾಡಿಸಿ ದಕ್ಷ ಯಜ್ಞಕ್ಕೆ ಅಪಸ್ವರ ಎತ್ತಿದ್ದಾರಂತೆ. ಅವನು ಎಷ್ಟಾದರೂ ಮಹಾದೇವನ ಭಕ್ತನಲ್ಲವೇ ರಾಮರೇ? ಆದರೆ ದದೀಚಿಯನ್ನು ಬಿಟ್ಟು ಯಜ್ಞ ಮಾಡುವುದು ಸರಿಯಿಲ್ಲ. ಎಲ್ಲರಿಂದ ಪೂಜಿಸಲ್ಪಡುವ ಮಹರ್ಷಿ ದದೀಚಿ. ಅದು ನನಗೂ ಗೊತ್ತು. ಆದ್ದರಿಂದಲೇ ನಾನು ಅವರನ್ನು ಆಹ್ವಾನಿಸಲು ಬಂದಿರುತ್ತೇನೆ. ನನ್ನ ತಪಸ್ಸಿನ ಶಕ್ತಿ ಹೊಂದಿದ್ದರೆ ಸಾಕು, ಆ ದಕ್ಷನಿಂದ ಈ ಸಾಮ್ರಾಜ್ಯಕ್ಕೆ ಸಾರ್ವಭೌಮನಾಗಿ ಮಾಡುವೆ. ಪ್ರಣಾಮಗಳು ದದೀಚಿ ಮುನಿಗಳೇ. ಮೃಗದೇವ, ಪ್ರಣಾಮಗಳು. ನೀನು ಮಹಾಜ್ಞಾನಿ, ಮೇಧಾವಿ, ಪಂಡಿತ, ಲೋಕವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಎಲ್ಲವನ್ನೂ ಆಳಬಲ್ಲ ಮಹಾತಪಸ್ವಿ, ಸಾವಿರಾರು ಯಜ್ಞಗಳನ್ನು ಮಾಡಬಲ್ಲ ಶಕ್ತಿ ಸಾಮರ್ಥ್ಯ ನಿಮಗಿದೆ. ಹೀಗಿರುವಾಗ ಆ ದಕ್ಷಿಣ ಹೆಸರಿನಲ್ಲಿ ಯಜ್ಞ ಮಾಡುವುದು ನನಗೆ ತುಂಬಾ ಬೇಸರ ತಂದಿದೆ. ಇದು ಆ ಪರಶಿವನಿಗೆ ಮಾಡುವ ಅಪಮಾನ ಕೂಡ. ಅವರಿಂದ ನನಗೂ ಸಹ ಅವಮಾನವಾಗಿದೆ. ಆದ್ದರಿಂದಲೇ ತಮ್ಮನ್ನು ಖುದ್ದಾಗಿ ಆಮಂತ್ರಿಸಲು ಬಂದಿರುತ್ತೇನೆ. ಮೃಗದೇವ, ನಾನು ಆ ಮಹಾದೇವರ ಅನುಯಾಯಿ, ಅದು ನಿಮಗೆ ತಿಳಿದಿರಲಿ. ಅದು ಎಲ್ಲರಿಗೂ ತಿಳಿದ ವಿಷಯ. ಈಗ ನಾನೇನು ಮಾಡಬೇಕು? ನೀವು ಈ ದಕ್ಷ ಯಜ್ಞದಲ್ಲಿ ಪಾಲ್ಗೊಂಡು ಸಪ್ತಲೋಕದೊಳಗೆ, ಧರೆಯೊಳಗೆ, ಜಗದೊಳಗೆ ನಮ್ಮ ದಕ್ಷನೇ ಸರ್ವೇಶ್ವರ ಎಂದು ಆಶೀರ್ವದಿಸಿ ನೀವು ಈ ದಕ್ಷ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು. ಇದು ಈ ಮೃಗಮನಿಯ ಕಟ್ಟಾಜ್ಞೆ. ಶಿವಶಿವ ಶಿವಶಿವ, ಹೇ ಪರಮೇಶ್ವರ, ಈ ಸಪ್ತ ಲೋಕಗಳು ಸೇರಿದಂತೆ ಈ ಧರೆಯಲ್ಲಿ ಈ ಜಗದೊಳಗೆ ಆ ದಕ್ಷನೊಬ್ಬನೇ ದೊಡ್ಡವನೆಂದು ಆಶೀರ್ವಾದ ಮಾಡಬೇಕಂತೆ. ಈ ಜಗದೊಳಗೆ ಯಾರು ದೊಡ್ಡವರು? ಈ ಜಗದೊಳಗೆ ದೊಡ್ಡವರಾರೋ ಶಿವನೇ, ದರೆಯನ್ನೇ ಗೆದ್ದವರಾರೋ. ಈ ದರೆಯಲ್ಲಿ ದೊಡ್ಡವರಾರೋ ಶಿವನೇ, ಜಗವನ್ನೇ ಗೆದ್ದವರಾರೋ. ಅಂದಿನಿಂದ ಇಂದಿನವರೆಗೂ, ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರಾರು. ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರಾರು. ಜಗದೊಳಗೆ ದೊಡ್ಡವರಾರು ಶಿವನೇ, ದರೆಯನ್ನೇ ಗೆದ್ದವರಾರು. ದರೆಯನ್ನೇ ದೊಡ್ಡವರಾರು ಶಿವನೇ, ಜಗವನ್ನೇ ಗೆದ್ದವರಾರು. ದಕ್ಷದೇವನಿಗೆ ಗೆಲ್ಲಿಗೆ, ದಕ್ಷದೇವನಿಗೆ ಬಾಳಿಗೆ, ದಕ್ಷದೇವನಿಗೆ ಏಳಿಗೆ, ದಕ್ಷದೇವನಿಗೆ ಗೆಲ್ಲಿಗೆ, ದಕ್ಷದೇವನಿಗೆ ಬಾಳಿಗೆ, ದಕ್ಷದೇವನಿಗೆ ಏಳಿಗೆ. ದಕ್ಷ ದಕ್ಷ ಶಕ್ತಿಯು ಬೆಂಕಿನ ನಾಲಿಗೆಯಂತೆ ಬೆಳಕನ್ನು ಚೆಲ್ಲಿ ಗುಡುಗುಡುವಿಗೆ ಬೋಲು ಬೆಳೆದು ನಿನ್ನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿದೆ. ದಕ್ಷ, ಹೇಗೆ ಸಾಧ್ಯ? ಇದು ಈ ಮೃಗಗಳಿಗೆ ಅಸಾಧ್ಯವೆನ್ನುವುದು ಯಾವುದೇ ಇಲ್ಲ. ನಿಮ್ಮ
ಭ್ರಮೆ. ಆದಿಶಕ್ತಿಯನ್ನು ಜಗನ್ಮಾತೆ ಸತಿಯನ್ನು ಕಡೆಗಣಿಸಿ ಮಗಳೆನ್ನುವ ಮಮಕಾರವನ್ನು ಲೆಕ್ಕಿಸದೆ ನಡೆಸುತ್ತಿರುವ ಈ ಯಜ್ಞ ಫಲಿಸದು. ಈಗ ಸತಿಯೋ ಸರ್ವೇಶ್ವರೆಂದು ಮೆರೆಯುತ್ತಿರುವ ಮಹಾದೇವರ ಪತ್ನಿ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಎಷ್ಟೇ ಆದರೂ ಅವಳು ದಕ್ಷನ ಮಗಳಲ್ಲವೇ? ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವ ಜಗನ್ಮಾತೆ. ಆಕೆ ಕಣ್ಣೀರು ಹಾಕಿದರೆ ತವರು ಮನೆಗೆ ಶ್ರೇಯಸ್ಸು ಆಗುವುದಿಲ್ಲ. ದಕ್ಷ, ಇವರ ಮಾತನ್ನು ನಂಬಬೇಡ. ಇವರು ಸತಿಯನ್ನು ಮುಂದಿಟ್ಟುಕೊಂಡು ಆಟವಾಡುತ್ತಿದ್ದಾರೆ. ನೋಡಿ, ಯಜ್ಞ ನಡೆಯಬೇಕಾದರೆ ಯಾರು ಭಂಗವನ್ನು ಉಂಟು ಮಾಡಬೇಡಿ. ಎಲ್ಲರೂ ಸಮಾಧಾನದಿಂದ ನೀವು ಸಮಾಧಾನದಿಂದ ಕುಳಿತುಕೊಳ್ಳಿ. ನಾರಾಯಣ 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 ನಾರಾಯಣ. ಸರಿಯಾಗಿ ಹೇಳಿದ್ರಿ ನಾರದರೆ. ಗುರುದೇವ, ಯಜ್ಞವನ್ನು ಮುಂದುವರೆಸಿ. ದಕ್ಷದೇವನಿಗೆ ಗೆಲ್ಲಿಗೆ, ದಕ್ಷದೇವನಿಗೆ ಬಾಳಿಗೆ, ದಕ್ಷದೇವನಿಗೆ ಬಾಳಿಗೆ, ದಕ್ಷದೇವನಿಗೆ ಬಾಳಿಗೆ, ದಕ್ಷದೇವನಿಗೆ ಏಳಿಗೆ. ನಂದೀಶ್ವರರು ದಕ್ಷ ಯಜ್ಞ ನಡೆಯುತ್ತಿರುವ ಸಮಾಚಾರವನ್ನು ಸತಿಗೆ ತಿಳಿಸುತ್ತಾರೆ. ಏನು? ದಕ್ಷ ಲೋಕದಲ್ಲಿ ದಕ್ಷ ಯಜ್ಞವೇ? ನನ್ನ ತವರು ಮನೆಯವರು ಮಗಳು ಅಳಿಯನನ್ನೇ ಧಿಕ್ಕರಿಸಿದರೆ ಎಲ್ಲ ಋಷಿಮುನಿಗಳನ್ನು, ದೇವರುಗಳನ್ನು, ಅಕ್ಕ ತಂಗಿಯರನ್ನು ಎಲ್ಲರನ್ನೂ ಅಪಹರಿಸಿದ್ದಾರೆ. ನನ್ನ ಜನ್ಮಕ್ಕೆ ಕಾರಣನಾದ ದಕ್ಷ ಮಗಳನ್ನೇ ಧಿಕ್ಕರಿಸಿದರೆ ಶಂಕರ, ಪರಮಾತ್ಮ, ಪರಮೇಶ್ವರ, ನನ್ನ ತಂದೆ ಹೀಗೆ ನನ್ನನ್ನು ಕಡೆಗಣಿಸಬಹುದೇ ದೇವ? ನಿನ್ನ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿಲ್ಲ ಸತಿ. ಏನು? ಮಹಾದೇವನ ಬಳಿ ಉತ್ತರವಿಲ್ಲವೇ? ನಾನು ನಿಮಗೆ ಪತ್ನಿಯಾಗುವ ಮೊದಲು ದಕ್ಷನಿಗೆ ಮಗಳು. ನಾನು ನಿಮಗೆ ಪತ್ನಿಯಾದರೂ ನನಗೆ ತವರು ಮನೆಯಲ್ಲಿ ಹಕ್ಕಿದೆ ಸ್ವಾಮಿ. ಹಕ್ಕು ನಿನಗಿದ್ದಲ್ಲಿ ಅವರು ನಿನ್ನನ್ನು ಆಮಂತ್ರಿಸುತ್ತಿದ್ದರಲ್ವೇ? ಅಂತಹ ವೈರತ್ವ ಏನಿದೆ ಸ್ವಾಮಿ? ಸತಿ, ನಮ್ಮ ಆದರ್ಶಗಳು, ತತ್ವಗಳು, ವಿಚಾರಗಳು ಸರಿ ಕಾಣದಿದ್ದಾಗ ಈ ರೀತಿಯ ಭಿನ್ನಾಭಿಪ್ರಾಯ ಬರುವುದು ಸಹಜ. ಅಯ್ಯೋ, ನನ್ನ ತವರು ಮನೆಯ ನಂಟು ಕಳಚಿದ್ದೆ. ತಂದೆ ತಾಯಿಯ ಸಂಕಟ ನನಗೆ ನೋಡಲು ಆಗುತ್ತಿಲ್ಲವೇ? ಅದನ್ನು ನಾನು ಬಲ್ಲೆ ನಂದೀಶ್ವರ. ತವರು ಮನೆಯವರು ಮರೆತಿದ್ದರೆ ನೆನಪಿಸಬಹುದಾಗಿತ್ತಲ್ಲವೇ? ಅಂದರೆ ನನ್ನ ತಂದೆ ನನ್ನನ್ನು ಉದ್ದೇಶಪೂರ್ವಕವಾಗಿಯೇ ಕರೆದಿಲ್ಲವೇ ಸ್ವಾಮಿ? ಅದನ್ನು ಬಾಯಿ ಬಿಟ್ಟು ಹೇಳಬೇಕೆ ಸತಿ? ಇಲ್ಲಿ ನನ್ನನ್ನು ಗುರಿಯಾಗಿಟ್ಟುಕೊಂಡು ದಕ್ಷ ಯಜ್ಞವನ್ನು ತೀರ್ಮಾನಿಸಿದ್ದಾರೆ. ಇದರಿಂದ ಏನು ಪ್ರಯೋಜನ ಸ್ವಾಮಿ? ಅಧಿಕಾರ. ಎಲ್ಲರೂ ಸೇರಿ ನನಗೆ ಕೊಟ್ಟಿರುವ ಸತ್ರಯಜ್ಞ ಪಟ್ಟವನ್ನು ಕಿತ್ತಿಕೊಂಡು ದಕ್ಷ ಯಜ್ಞವನ್ನು ಆಚರಿಸಿ ಸಾರ್ವಭೌಮ ಪಟ್ಟವನ್ನು ಕಟ್ಟಿಕೊಳ್ಳುವ ದುರಾಲೋಚನೆ. ನಾನು ಈಗಲೇ ಅಲ್ಲಿಗೆ ಹೋಗಿ ಮುಂದಾಗುವ ಅನಾಹುತವನ್ನು ತಪ್ಪಿಸುತ್ತೇನೆ ಸ್ವಾಮಿ. ಬೇಡ ಸತಿ, ನೀನು ಅಲ್ಲಿಗೆ ಹೋದರೆ ನಡೆಯಬಾರದೆಲ್ಲ ನಡೆಯುತ್ತದೆ. ಅಯ್ಯೋ, ಪರಶಿವನು ಧ್ಯಾನಮಗ್ನನಾಗಿದ್ದಾನೆ. ನಾನು ನನ್ನ ತವರು ಮನೆಗೆ ಹೋಗಿ ಬರುತ್ತೇನೆ. ಅಪ್ಪಣೆ ಕೊಡಿ ದೇವ. ನನ್ನ ತವರು ಮನೆಯ ಸಂಭ್ರಮವನ್ನು ಕಣ್ಣಲ್ಲಿ ತುಂಬಿಕೊಂಡು ಸಹೋದರಿಯರನ್ನು ಮಾತನಾಡಿಸಿಕೊಂಡು ಬರುತ್ತೇನೆ ದೇವ. ಆ ಪರಶಿವನು ಮೂಲಕ್ಕೆ ಶರಣಾಗಿದ್ದಾರೆ ತಾಯಿ. ಅದೆಷ್ಟು ಬೇಸರವಾಗಿದೆ. ನಂದೀಶ್ವರ, ಯಾರಿಗೂ ತಿಳಿಯದ ಹಾಗೆ ದಕ್ಷ ಮಂಟಪಕ್ಕೆ ಹೋಗಿ ಅಲ್ಲಿ ದಕ್ಷ ಯಜ್ಞ ಹೇಗೆ ನಡೆಯುತ್ತಿದೆ ಎಂದು ತಿಳಿದುಕೊಂಡು ಬಾ ನಂದೀಶ್ವರ. ಆಗಲಿ ತಾಯಿ, ಈಗಲೇ ಹೊರಡುವೆ. ಸತಿ ದಕ್ಷ ಯಜ್ಞದ ಸಮಾಚಾರ ತಿಳಿದುಕೊಳ್ಳಲು ಕಾಯುತ್ತಿದ್ದಾಳೆ. ಅಗೋ, ಅಲ್ಲಿ ನೋಡಿ, ನಂದೀಶ್ವರನು ದಕ್ಷ ಯಜ್ಞದ ಸಮಾಚಾರವನ್ನು ತೆಗೆದುಕೊಂಡು ಬರುತ್ತಿದ್ದಾನೆ. ತಾಯಿ, ಮಂಗಳವಾಗಲಿ ನಂದೀಶ್ವರ. ದಕ್ಷ ಯಜ್ಞ ಹೇಗೆ ನಡೆಯುತ್ತಿದೆ? ತಾಯಿ, ದಕ್ಷ ಮಂಟಪ ವೈಭವ ಮತ್ತು ಸಿರಿಯೊಂದಿಗೆ ಕಂಗೊಳಿಸುತ್ತಿದೆ. ಆದರೆ ಯಜ್ಞ ಸಫಲವಾಗುವುದು ಅಸಂಭವ ಎನಿಸುತ್ತಿದೆ. ಏಕೆ ನಂದೀಶ್ವರ? ದುರ್ಗಮುನಿಗೂ ವಸುಧರನಿಗೂ ಮತ್ತು ಚಂದ್ರಮನಿಗೂ ಮಾತಿನ ಚಕಮಕಿ ವಿಕೋಪಕ್ಕೆ ಹೋಗಿದೆ. ದಕ್ಷಿಣೆ ಸರ್ವೇಶ್ವರ ಸಾರ್ವಭೌಮ ಎಂದು ಹೇಳಿದಾಗ ಜಗಳವೂ ಶುರುವಾಯಿತು. ಅಲ್ಲಿ ಬ್ರಹ್ಮ ವಿಷ್ಣುರವರು ಇರಲಿಲ್ಲವೇ? ಇದ್ದರು ತಾಯಿ, ಆದರೆ ಅವರು ಮೌನವಾಗಿದ್ದರು. ಅಯ್ಯೋ, ನಾನು ಈಗಲೇ ಹೋಗಿ ನನ್ನ ತಂದೆಯವರನ್ನು ಸಮಾಧಾನ ಮಾಡಿ ಬರುತ್ತೇನೆ. ನಿಲ್ಲು ತಾಯಿ, ಪರಶಿವನು ಧ್ಯಾನದಲ್ಲಿರುವನು. ನಾನು ನಿಮ್ಮೊಡನೆ ಬರುವೆನು.
ದಕ್ಷ ದೇವರಿಗೆ ಏಳಿಗೆ, ಒಳಗೆ ಬೇಟ ದಕ್ಷ ದೇವನಿಗೆ ಗೆಲ್ಗೆ, ಗೆಲ್ಗೆ ದಕ್ಷ ದೇವನಿಗೆ ಗೆಲ್ಗೆ, ಸತಿ ದಕ್ಷ ಯಜ್ಞಕ್ಕೆ ಆಗಮನಿಸುತ್ತಾಳೆ. ದಕ್ಷ ದೇವನಿಗೆ ಎಲ್ಲರೂ ಸತಿಯನ್ನು ನೋಡಿ ಸಂತೋಷ ಪಡುತ್ತಾರೆ. ಆದರೆ ಸತಿ ತನಗೆ ಮತ್ತು ಶಿವನಿಗೆ ಆಸನವಿಲ್ಲದನ್ನು ಕಂಡು ಬೇಸರಿಸುತ್ತಾಳೆ. ಏನು ದಕ್ಷಯಜ್ಞದಲ್ಲಿ ಶಿವನಿಗೆ ಆಸನವಿಲ್ಲವೇ? ಅಪ್ಪ ಅಪ್ಪ, ಬಾ ಮಗಳೇ ಬಾ. ಕರೆಯದಿದ್ದರೂ ಬಂದಿದ್ದೇನೆ ಅಪ್ಪಾಜಿ. ಅನಿವಾರ್ಯ ಕಾರಣಗಳಿಂದ ಕರೆಯಲಾಗಲಿಲ್ಲ ಮಗಳೇ. ಇದು ನಿನ್ನ ತವರು ಮನೆ. ನಿನ್ನ ಇಷ್ಟ ಬಂದಾಗ ನೀನು ಬರಬಹುದು. ಇಲ್ಲಿರುವ ಸಿರಿ ಸಂಪತ್ತೆಲ್ಲ ನಿನ್ನದೇ ಮಗಳೇ. ಪ್ರೀತಿ ಇಲ್ಲದ ಮೇಲೆ ಈ ಸಿರಿ ಸಂಪತ್ತೆಲ್ಲ ನನಗೇಕೆ ಅಪ್ಪಾಜಿ? ಶಾಂತಳಾಗು ಮಗಳೇ, ಶಾಂತಳಾಗು. ನನ್ನ ಗಂಡ ಪರಶಿವನೊಡನೆ ನಿಮಗೇಕೆ ಇಷ್ಟು ಹಠ ಅಪ್ಪಾಜಿ? ಇದು ಹಠವಲ್ಲ, ಅಧಿಕಾರ. ತಾನೇ ಸಾರ್ವಭೌಮ ಎಂದು ಮೆರೆಯುತ್ತಿರುವ ಆ ನಿನ್ನ ಪತಿಯ ಅಹಂಕಾರವನ್ನು ಅಡಗಿಸಲು. ಬೇಡ ತಂದೆ ಬೇಡ, ನನ್ನ ಗಂಡನೊಡನೆ ಹಠ ಬೇಡ. ಎಲ್ಲೋ ವಿಭೂತಿದಾರಿ, ಮಡದಿಯನ್ನು ಕಳಿಸಿ ನಾಟಕ ಮಾಡುತ್ತಿದ್ದೀಯಾ ಇಲ್ಲಿ? ನಾಟಕವಾಡುತ್ತಿರುವುದು ಪರಶಿವನಲ್ಲ, ನೀವು ಮತ್ತು ನನ್ನ ತಂದೆ. ಮಗಳೇ ಸುಮ್ಮನಿರು. ಇದನ್ನು ಮುಂದುವರಿಸಬೇಡ. ನನ್ನ ಸಲಹೆ ಮಿತಿ ಮೀರುತ್ತಿದೆ. ಅವಳು ಎಷ್ಟೇ ಆದರೂ ನಮ್ಮ ಮಗಳೆನ್ನುವುದನ್ನು ಮರೆಯಬೇಡಿ ಸ್ವಾಮಿ. ನಿನಗೆ ಇದು ಅರ್ಥವಾಗುವುದಿಲ್ಲ. ಸ್ವಲ್ಪ ಸುಮ್ಮನಿರು. ಮಗಳೆಂದು ಲೆಕ್ಕಿಸದೆ ಪರಶಿವನನ್ನು ನಿಂದಿಸಬೇಡಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಿಮ್ಮ ತಪ್ಪಿನ ಅರಿವು ನಿಮಗಾಗುವುದು. ಸತಿ, ನಿನ್ನದು ಅತಿ ಆಯಿತು. ಇದನ್ನು ಮುಂದುವರಿಸಬೇಡ. ಮಗಳನ್ನು ಸುಮ್ಮನಿದ್ದೆ. ಜಾಲ ಬ್ರಹ್ಮ, ಸತಿಯನ್ನು ಎಳೆದು ಹೊರಗೆ ಹಾಕು. ಅಪ್ಪನೇ ಅಣ್ಣ. ಈ ದಾಕ್ಷಿಣ್ಯವನ್ನು ಮರೆಯಬೇಡ. ನನ್ನ ಮಾತಿಗೆ ಮನ್ನಣೆ ಇಲ್ಲದಿದ್ದಲ್ಲಿ ನಿಮ್ಮ ಯಜ್ಞಕ್ಕೆ ನನ್ನ ಧಿಕ್ಕಾರವಿರಲಿ. ಇದು ದಕ್ಷ ಯಜ್ಞ. ಇಲ್ಲಿ ಯಾರನ್ನು ಸಮಾಧಾನ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ದಕ್ಷನೇ ಸಾರ್ವಭೌಮ, ದಕ್ಷನೇ ಎಲ್ಲವೂ. ನನ್ನ ತಂದೆ ಸರ್ವೇಶ್ವರನಾದರೆ ನನ್ನ ಪತಿ ಸರ್ವೇಶ್ವರನಲ್ಲವೇ? ಅವನು ಸರ್ವೇಶ್ವರನಲ್ಲ. ಅವನೊಬ್ಬ ಪ್ರಚಾರ ವಿಭೂತಿದಾರಿ ಅಷ್ಟೇ. ಆ ಪರಶಿವನನ್ನೇ ನಿಂದಿಸಿ ಪಾಪ ಕಟ್ಟಿಕೊಳ್ಳುತ್ತಿವೆ. ಇದಕ್ಕೆ ತಕ್ಕ ಶಾಸ್ತ್ರಗಳು ಯಾವುವು ಇವೆ? ಬಾಯಿ ಮುಚ್ಚಿಕೊಂಡು ಸುಮ್ಮನೇರು. ಅರ್ಥವಿಲ್ಲದ ಮಾತನಾಡುತ್ತಿರುವ ಈ ವ್ಯರ್ಥ ಜನರಕ್ಕೆ ಸಮಯ ಏಕೆ ವ್ಯರ್ಥ ಮಾಡುತ್ತಿದ್ದರು ಗುರುದೇವ? ಯಜ್ಞವನ್ನು ಮುಂದುವರಿಸಿ. ಜಾಲ ಬ್ರಹ್ಮ, ಸತಿಯನ್ನು ಎಳೆದು ಹೊರಗೆ ಹಾಕು. ನಿಮ್ಮ ಅಪ್ಪನೇ ಅಣ್ಣ. ಹೇಳಿ ಚಿಕ್ಕಪ್ಪ, ಇಷ್ಟು ದಿನ ನನ್ನ ತಂದೆ ಎಂದು ಸಹಿಸಿಕೊಂಡಿದ್ದೆ. ಇವನು ನನ್ನ ತಂದೆಯಲ್ಲ. ನನ್ನ ಇನ್ನು ಸಹಿಸಲಾರೆ. ಇವನ ಅಂತ್ಯ ಸಮೀಪಿಸುವುದು. ದಕ್ಷನಿಗೆ ಅಂತ್ಯ. ಇದು ಅಸಾಧ್ಯ. ಸಾಕು, ನಿಲ್ಲಿಸು ನಿನ್ನ ಅಟ್ಟಹಾಸವನ್ನು. ಅಟ್ಟಹಾಸವನ್ನು ಮೆಟ್ಟು ನಿಂತಿರುವ ಪರಾಕ್ರಮಿ ನಾನು. ಮಗಳೆಂದು ಸುಮ್ಮನಿದ್ದೆ. ಇಲ್ಲದಿದ್ದರೆ ಆಗಲೇ ಹೊರಹಾಕುತ್ತಿದ್ದೆ. ಪರಶಿವನೇ, ನಾನು ಕೇಳಲಾರೆ, ನಾನು ಹೇಳಲಾರೆ. ಇಂಥ ದುರಹಂಕಾರಿ ತಂದೆಗೆ ಮಗಳಾಗಿ ಹುಟ್ಟಿದ ತಪ್ಪಿಗಾಗಿ ಇದೇ
ಅನಿರೀಕ್ಷಿತವಾಗಿ ನನ್ನನ್ನು ಬರಮಾಡಿಕೊಂಡಂತ ಕಾರಣವೇನು? ವೀರಭದ್ರ ಅಟ್ಟಹಾಸದಿಂದ ಮೆರೆಯುತ್ತಿರುವ ದಕ್ಷಿಣ ತಲೆಯನ್ನು ಕಡೆದು ಅವನ ಅಟ್ಟಹಾಸವನ್ನು ಅಡಗಿಸಿ ಬಾ. ನಿಮ್ಮ ಶರೀರದ ಒಂದು ಭಾಗವಾದಂತ ನಾನು ಆ ದಕ್ಷನೇನು ಅವನ ಆಸ್ಥಾನಕ್ಕೆ ತೆರಳಿ ಅವನ ಹತ್ಯೆಯನ್ನು ಮಾಡುತ್ತೇನೆ. ಅದು ಅಷ್ಟು ಸುಲಭವಲ್ಲ ವೀರಭದ್ರ. ಅವರಿಗೆ ಹುಟ್ಟು ಸಾವು ಎಂಬುದೇ ಇಲ್ಲ. ಅದನ್ನು ಬೇರ್ಪಡಿಸುವಂತಹ ಸಾಮರ್ಥ್ಯ ಈ ವೀರಭದ್ರನಿಗಿದೆ. ಅಪ್ಪಣೆ ಕೊಟ್ಟಂತಹ ಸರಿ ಆ ದಕ್ಷನಿಗೆ ಒಂದು ಹತ್ಯವನ್ನೇ ಕಾಣಿಸುತ್ತೇನೆ. ಕೋಡಿ ಅಪ್ಪಣೆ. ಭಲೇ ವೀರಭದ್ರ, ಜಯಶಾಲಿಯಾಗಿ ಬಾ. ಯಾರು ನೀನು? ದಕ್ಷಿಣ ಅಪ್ಪಣೆ ಇಲ್ಲದೆ ದಕ್ಷಲೋಕದಲ್ಲಿ ನುಗ್ಗುತ್ತವೆ. ನನಗೆ ಅಪ್ಪಣೆಯ ಈ ವೀರಭದ್ರನಿಗೆ. ವೀರಭದ್ರ ವೀರಭದ್ರನಾದರೇನು ಮಹಾದೇವನಾದರೇನು ನಮ್ಮ ಅಣ್ಣನ ಮಾತಿಗೆ ಬೆಲೆ ಇಲ್ಲವೇ? ನೀನು ಅವಗಂತೆ ಏನು ಕಣದಲ್ಲಿ ಗರ್ವವನ್ನು ತುಂಬಿರುವಂತಹ ಮೃಗಮುನಿಯು ನೀನಲ್ಲವೇ? ಅಂಗಾರಿನ ಕಣ್ಣನ್ನು ಕಿತ್ತರು ನಿನ್ನ ಗರ್ವ ಇನ್ನೂ ಮುಗಿದಿಲ್ಲ ಅಲ್ಲ? ಇದು ಈ ವೀರಭದ್ರನಿಂದಲೇ ನಿನಗೆ ಅಂತ್ಯವನ್ನು ಕಾಣಿಸುತ್ತೇನೆ ನೋಡು. ಸಾಮರ್ಥ್ಯ ಇದ್ದರೆ ಬಾ, ಇಲ್ಲಾದ್ರೆ ಶಾರಾಗು. ನನ್ನ ಸಾಮರ್ಥ್ಯ ಬಗ್ಗೆ ನೋಡಿ ಈಗ. ಬಾ ಮುಂದೆ. ನನ್ನ ವಿರುದ್ಧ ಬರ್ತೀಯಾ? ಪರಶಿವನ ಆವಿರ್ಭಾವವೇ ಈ ವೀರಭದ್ರ. ಅಷ್ಟು ಸಾಕು ಗುರುದೇವ. ಈ ವೀರಭದ್ರನನ್ನು ಸೆಡೆಬಡಿಯಲು ಒಂದೇ ಎರಡೇ ನೂರಾರು ಹೆಸರಿನಲ್ಲಿ ಕರೆಯಲ್ಪಡುವನು. ಈಗ ಈ ದಕ್ಷಿಣದೊಡನೆ ಹೋರಾಡಲು ಕಾಲಿಗೆ ಬಂದಂತೆ ಮಾಡಬೇಡ. ತನ್ನ ಮಾವನನ್ನು ಕಂಡಂತ ಅಪಕೀರ್ತಿ ಬರುವುದು ಬೇಡವೆಂದು ಈ ವೀರಭದ್ರನಾಗಿ ಬಂದಿದ್ದೇನೆ ನಾನು. ನಿನಗೆ ಸಾಮರ್ಥ್ಯವಿದ್ದರೆ ಕಾದಳು ಬಂದವಳೆ, ಇಲ್ಲವಾದ್ರೆ ಶರಣಾಗು. ನಿನಗೆ ಜೀವ ಉಳಿಸಿಕೋ. ದಕ್ಷಿಣ ಶರಣಾಗುವರೆ. ಇದು ಅಸಾಧ್ಯವಾದ ಮಾತು. ಬಾ ಮುಂದೆ. ಬಾ ಮುಂದೆ. ಆ
ಸಮಾಧಾನ ಮಾಡಿಕೊ. ಹೇ ಶಂಕರ, ಹೇ ಮಹದೇಶ್ವರ. ಶಾಂತನಾಗು ವೀರಭದ್ರೇಶ್ವರ, ಶಾಂತನಾಗು ಮಹದೇಶ್ವರ, ಶಾಂತನಾಗು. ಜಗದೀಶ್ವರ, ಸರ್ವೇಶ್ವರ, ದಕ್ಷ ದೇವ ಮಾಡಿರುವ ಅಪರಾಧವನ್ನು ಮನ್ನಿಸು ದೇವ, ಮನ್ನಿಸು. ಯಜ್ಞಕುಂಡದಲ್ಲಿ ಬಿದ್ದು ದಕ್ಷನ ತಲೆಯು ಭಸ್ಮವಾಗಿದೆ. ಹೀಗೆ ನೀನೇ ಒಂದು ತಲೆ ಸೃಷ್ಟಿ ಮಾಡಬೇಕು ಬ್ರಹ್ಮ. ಸರಿ ಪರಮೇಶ್ವರ, ಆಡಿನ ತಲೆಯನ್ನು ಸೃಷ್ಟಿ ಮಾಡಿ ತರುವೆ. ಪರಮೇಶ್ವರ, ಆಡಿನ ತಲೆ ಏಕೆ? ಆಡು ಮುಟ್ಟದ ಸೊಪ್ಪಿಲ್ಲ, ಆಡು ಯೋಚಿಸಿದ ವಿಚಾರವಿಲ್ಲ, ಆಡು ಯಾವಾಗಲೂ ಕೊಬ್ಬಿನಿಂದ ಮೆರೆಯುತ್ತದೆ, ಹಾಗೆ ಕ್ಷಣ ಮಾತ್ರದಲ್ಲಿ ಶಾಂತವಾಗುತ್ತದೆ. ದಕ್ಷನಂತ ಗುಣ ಹೊಂದಿರುವ ಆಡಿನ ತಲೆಯೇ ಸೂಕ್ತವಾದದ್ದು. ಜಗದೇಶ್ವರ, ಮಹದೇಶ್ವರ, ಮನ್ನಿಸು ತಂದೆ, ಮನ್ನಿಸು. ನಿರ್ಮಲವಾದ ಮನಸ್ಸಿನಿಂದ ಆದಿಶಕ್ತಿಯನ್ನು ಮತ್ತು ತ್ರಿಮೂರ್ತಿಗಳನ್ನು ನೆನೆದು ಎದ್ದು ಬಾ ಮೃಗದೇವ. ಧನ್ಯನಾದೆ ತಂದೆ, ಧನ್ಯನಾದೆ. ಮಹಾಮೃಗದೇವ, ಆಡಿನ ತಲೆಯನ್ನು ತೆಗೆದುಕೊಂಡು ದಕ್ಷ ಬ್ರಹ್ಮನ ದೇಹಕ್ಕೆ ವಂದಿಸು. ದಕ್ಷ, 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 ದಕ್ಷ. ಎಲ್ಲರೂ ಕೂತ್ಕೋಬೇಕು. ಆದಿಶಕ್ತಿಯ ಪಾತ್ರದಲ್ಲಿ ಶ್ರೀಮತಿ ಗಂಗಾ ಸುಂಡಿ, ಶಿವನ ಪಾತ್ರದಲ್ಲಿ ಶ್ರೀ ಸೂರ್ಯಕಾಂತ್ ದೇಶ್ಮುಖ್, ಶಿವನ ಪಾತ್ರಕ್ಕೆ ಧ್ವನಿ ನೀಡಿದವರು ಶ್ರೀ ಅಭಿಷೇಕ್ ಪಾಟೀಲ್. ಗಾತ್ರದ ಮೃಗಮುನಿಯ ಪಾತ್ರದಲ್ಲಿ ಯಾರು? ಹೌದು, ಶ್ರೀ ಬಸವರಾಜ್ ಧೂಳಹಳ್ಳಿ. ಬ್ರಹ್ಮನ ಪಾತ್ರದಲ್ಲಿ ಬ್ರಹ್ಮ ಮುಂದೆ ಬರಬೇಕು, ಶ್ರೀ ಪದ್ಮನಾಭ್ ದೀಕ್ಷಿತ್. ನಂದಿಯ ಪಾತ್ರದಲ್ಲಿ ಶ್ರೀ ಜನಾರ್ದನ್ ರೆಡ್ಡಿ. ಗಣಿರಾಜರು. ವಸುಂಧರ ಪಾತ್ರದಲ್ಲಿ ಶ್ರೀ ನಾಗರಾಜ್ ಹಡಪದ್. ಚಂದ್ರಮನ ಪಾತ್ರದಲ್ಲಿ ಶ್ರೀ ಸುನೀಲ್ ಮುದುನೂರ್. ರೋಹಿಣಿ ಪಾತ್ರದಲ್ಲಿ ಶ್ರೀಮತಿ ಪಲ್ಲವಿ ಲೋಕೇಶ್. ನಾರಾಯಣ, ನಾರಾಯಣ. ಪದ್ಮಾವತಿ ಪಾತ್ರದಲ್ಲಿ ಶ್ರೀಮತಿ ಲತಾ ಸಂದೀಪ್. ನಿಮ್ಮ ಎಲ್ಲರಿಗೂ ಮೆಚ್ಚಿನ ಪಾತ್ರ ನಾನು ಬಿಟ್ಬಿಟ್ಟೆ ಅನ್ಸುತ್ತಲ್ಲ, ಯಾರ್ದದು? ನಾರಾಯಣ, ನಾರಾಯಣ. ನಾರಾಯಣನ ಪಾತ್ರದಲ್ಲಿ ಶ್ರೀ ಲೋಕೇಶ್. ದದೀಚಿ ಮುನಿಗಳ ಪಾತ್ರದಲ್ಲಿ ಶ್ರೀ ಪ್ರಶಾಂತ್. ಇನ್ನ ಯಾರು ಕಣ್ಣು ಹಿಡಿದೇ ಇರೋಂಥ ಪಾತ್ರ ಯಾರು?
ಪಾತ್ರಗಳು ಇಷ್ಟೆಲ್ಲ ಚಂದ ಕಾಣ್ಬೇಕು ಅಂತಂದ್ರೆ ಇದ್ರ ಹಿಂದೆ ಒಬ್ಬರು ಶ್ರಮ ಇದೆ. ಅವರೇ ನಮ್ಮ ಮೇಕಪ್ ಆರ್ಟಿಸ್ಟ್ ಮೋಹನ್ ಅವರು. ಈ ಚಮತ್ಕಾರ ಇವತ್ತಿಂದಲೇ ಆಗಿರೋದು. ಆ ನಂತರ ನಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋರು ನಮ್ಮವರೇ ಆದ ಯಾರು ಯಾರು ನಾಗರಾಜ್ ಹಡಪರ್. ಸಂಭಾಷಣೆ ಮತ್ತು ನಿರ್ದೇಶನದ ಸಾಹಸ ಮಾಡಿದ್ದು ನಾನು. ಆದ್ರೆ ನನ್ನಷ್ಟೇ ನಾನಂದೇ ಅಂದ್ರೆ ತಪ್ಪಾಗುತ್ತೆ. ನನ್ನ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಮಾಡಿದವರು ನನ್ನ ಟೀಮ್ ರವಿ ಮತ್ತು ಚಂದ್ರ. ಇದು ನಿರ್ದೇಶನ ನಂದಾದ್ರೂ ಸ್ಕ್ರಿಪ್ಟ್ ನಂದಾದ್ರೂ ಇದರಲ್ಲಿ ಸುಮಾರು ತಮ್ಮತನವನ್ನ ಹಾಕಿರೋರು ನಮ್ಮ ಆರ್ಟಿಸ್ಟ್ಗಳು. ತುಂಬಾ ಒಳ್ಳೆಯ ಅನುಭವ ಇತ್ತು. ಎಲ್ಲರೂ ತುಂಬಾ ಅನುಭವ ಉಳ್ಳವರು. ನಾವು ನಿರ್ದೇಶನ ಮಾಡಿದೆ ಅಂತ ಹೇಳಿದ್ರೆ ಅದು ದೊಡ್ಡಸ್ತಿಕೆ ಆಗುತ್ತೆ. ಅವರೇ ತುಂಬಾ ನಿಪುಣರಿದ್ರು. ನಾವು ಹೇಳಿದ್ದಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ ಇಲ್ಲಿ. ವಿ ಆರ್ ಜಸ್ಟ್ ಪ್ರೌಡ್ ಅಂಡ್ ವೆರಿ ವೆರಿ ಪ್ರೌಡ್. ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು, ವೆಲ್ ಡನ್. ಆಮೇಲೆ ಹಬ್ಬ ಅಷ್ಟೇ ಅಲ್ಲ, ನಮಗೆಲ್ಲ ದಾಸೋಹ, ನಮ್ಗೆಲ್ಲ ಸ್ಥಳ ಕೊಟ್ಟವರು ನೂರಾರು ಜನ ಇದ್ದಾರೆ. ಎಲ್ಲರ ಹೆಸರು ಹೇಳಿದ್ರೆ ನಿಮಗೆ ತಾಳ್ಮೆ ಇರಲ್ಲ ಕೂತ್ಕೊಳ್ಳಕ್ಕೆ. ಅದಕ್ಕೆ ಎಲ್ಲರಿಗೂ ನಮ್ಮ ಪರವಾಗಿ ನೀವೆಲ್ಲರೂ ಅವರಿಗೆ ಚಪ್ಪಾಳೆ. ಇಲ್ಲಿ ಕೂತಿರೋರು ಎಲ್ಲರೂ ಒಂದಲ್ಲ ಒಂದು ತರ ಈ ನಾಟಕಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲರೂ ನಮ್ಮ ಅಭಿನಂದನೆಗಳು. ಇಷ್ಟೊತ್ತು ನೀವು ತಾಳ್ಮೆಯಿಂದ ಕೂತ್ಕೊಂಡಿದ್ದು ನಮಗೆ ಸಾರ್ಥಕ ಅನಿಸ್ತು. ಧನ್ಯವಾದಗಳು, ಧನ್ಯವಾದಗಳು. ಇನ್ನೊಂದ್ ಸ್ವಲ್ಪ ಕಣ್ತುಂಬ ನೋಡ್ಬೇಕು ಅಂತಿದ್ರೆ ಎಲ್ಲಾ ಪಾತ್ರಗಳು ನೋಡ್ರಿ. ಅಲ್ಲಿಗೆ ನಾವು ಮುಗಿಸ್ತೀವಿ. ವೀರಭದ್ರ ಅಂತ ಒಂದು ವೀರಭದ್ರ ಒಂದು ಇದು ಮಾಡ್ಬೇಕು. ಎಲ್ಲ ರೆಡಿ ಆಗಿದ್ದೀರಿ ಇನ್ನೊಂದ್ಸತಿ.